ಫ್ರೆಂಡ್ಸ್, ನಾನು ಈ ದಿನ ಮಾವಿನ ಹಣ್ಣಿನ ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ತುಂಬ ಇದು ಸೀಸನ್ ಅಲ್ವಾ, ಒಂದು ಸರಿ ಮಾಡ್ಕೊಂಡು ಕುಡೀರಿ, ಏನಾಗಲ್ಲ. ಮತ್ತು ನಮ್ಮ ಮನೇಲಿ ನೋಡಿ ಎಷ್ಟು ಮಾವಿನ ಹಣ್ಣು ತಂದಿದ್ರು ನೋಡಿ, ಏನು ಸೂಪರಾಗಿದೆ ಫ್ರೆಂಡ್ಸ್. ಅವ್ರ ಫ್ರೆಂಡ್ಸ್ ಫ್ರೀ ಕೊಟ್ರಂತೆ, ಹಂಗಾಗಿ ತಗೊಬಂದಿದ್ರು. ನಾನು ಇದರಿಂದ ಜ್ಯೂಸ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟೊಂದು ಮರದಲ್ಲೇ ಹಣ್ಣಾಗಿರುವಂಥದ್ದನ್ನ ತಗೊಬಂದಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ನಾನು ಇದರಿಂದ ಜ್ಯೂಸ್ ಮಾಡ್ತೀನಿ. ಇದರಲ್ಲಿ ಒಳ್ಳೆ ವಿಟಮಿನ್ಸ್ ಇದೆ. ಒಂದು ಸರಿ ಮಾಡ್ಕೊಂಡು ಕುಡೀರಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗೂ ಸಿಗೋದಿಲ್ಲಲ್ವಾ, ಸೀಸನ್ ಅಲ್ವಾ, ಹಂಗಾಗಿ. ಇವಾಗ ನೋಡಿ, ಹಣ್ಣೆಲ್ಲ ಕಟ್ ಮಾಡಿ ಒಳಗಡೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ದಲ್ಲಿ ಸೇರಿಸಿ. ತುಂಬ ಸ್ವೀಟ್ ಇದೆ, ಹಾಗಾಗಿ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 4 ಏಲಕ್ಕಿಗಳನ್ನ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ಇವಾಗ ನೋಡಿ, ಇವಾಗ ರೆಡಿ ಆಯಿತು. ನಾನು ಈ ದಿನ ಮಾವಿನ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ನೀರು ಹಾಕಿನೂ ಸಹ ಹಾಗೆ ಮಾಡ್ಬೋದು, ಬರೀ ಮಾವಿನ ಹಣ್ಣಲ್ಲೂ ಸಹ ಹಾಗೆ ಮಾಡ್ಬೋದು. ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಹಂಗಾಗಿ ಸ್ವಲ್ಪ ವಾಟರ್ ಸೇರಿಸಿದ್ದೀನಿ ನಾನು. ಇದು ಮಿಲ್ಕ್ ಶೇಕ್ ಅಂದರೆ ಮಿಲ್ಕ್ ಸಹ ಹಾಕ್ಕೊಂಡು ಮಾಡ್ಬೋದು. ಈ ಥರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ. ಹಂಗಾಗಿ ಇದಕ್ಕೇನು ಸೇರಿಸೋಂಗಿಲ್ಲ, ನ್ಯಾಚುರಲ್ ಮಾವಿನ ಹಣ್ಣು ಹಾಕೋದು, ಮಾಡೋದು, ಕುಡಿಯೋದು. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.